ಅದು ಎಷ್ಟರ ಮಟ್ಟಿಗೆ ಅವ್ರನ್ನೆಲ್ಲ ಮೀರಿ ನಿಲ್ತದೆ ಅನ್ನೋದು ಇವತ್ತು ಪ್ರಶ್ನೆ ಅದ. ಯಾಕಂದ್ರೆ ಇವತ್ತು ನಿಜವಾಗಿಯೂ ಕಾಂಗ್ರೆಸ್ನಲ್ಲೇ ಒಳತೆ ಕಾಟಗಳು ಜೋರಿದ್ದಾವೆ, ಕುರ್ಚಿ ಕಾದಾಟಗಳಿದ್ದಾವೆ. ಅದರಲ್ಲೂ ಈ ಸೇಮ್ ಕುರ್ಚಿ ಕಾದಾಟದಿಂದ ಈ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ಸಿಗೆ ಒಂದಿಷ್ಟು ಕೆಟ್ಟ ಹೆಸರು ಬಂದದ. ಇಲ್ಲಂತಲ್ಲ, ಏನಪ್ಪ ಇವರು ಸಣ್ಣ ಸಣ್ಣ ವಿಷಯಕ್ಕೆ ಜಗಳತಿದ್ದಾರೆ ಅನ್ನುವಂಥ ಮಾತನ್ನು ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳೋಂಥ ಚಾಣಾಕ್ಷತನ ಯಡಿಯೂರಪ್ಪನವ್ರಲ್ಲಿದೆ. ಯಡಿಯೂರಪ್ಪನವ್ರು ನೋಡ್ರಿ ಎಷ್ಟು ಬುದ್ಧಿವಂತರಪ್ಪ ಅಂತಂದ್ರೆ ಯತ್ನಾಳನ್ನೇ ಯಾವ ರೀತಿಯಾಗಿ ಬದಿಗೆ ಸರಿಸಿದ್ರು ಅನ್ನುವಂಥದ್ದು. ಹೆಚ್ಚು ಮಾತಾಡಲಿಲ್ಲ, ಮಾತಾಡಿದ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಭ್ರಷ್ಟಾಚಾರ್ಯನ ಕರೆದ್ರು, ಮತ್ತೇನೋ ಕರೆದ್ರು, ಇವತ್ತು ಕರಿತಾ ಇರ್ತಾರೆ. ಅದ್ರ ಬಗ್ಗೆ ನೋ. ಅದೇ ಕಾಲಕ್ಕೆ ಆ್ಯಕ್ಚುಲಿ ಯತ್ನಾಳರು ಪ್ರಚಾರಕ್ಕೆ ಬರೆದು ಹೋಗಿದ್ರು ಬಾಗಲಕೋಟೆಗೆ. ಮತ್ತು ಅದೇ ಕಾಲಕ್ಕೆ ದಕ್ಷಿಣ ದಾವಣಗೆರೆಯಲ್ಲಿ ಏನಾದರೂ ಸರಿಯಾಗಿ ಮತ ಚಲಾವಣೆ ಆಗಿ ಅದೇನು ಮುಸ್ಲಿಮ್ರು ನಿಜ ಒಂದಗಡೆ ಆಗಿದ್ರೆ ಒಂದೆಡೆ BJP ಗೆದ್ದಿದ್ರೆ ಮಾತ್ರ ಬೇರೆ ಇತ್ತು ಇನ್ನು. ಆದ್ರೆ ಇಲ್ಲಿ ಯತ್ನಾಳರವ್ರು ಬಂದು ಏನಾಗಿಬಿಟ್ಟಿದಪ್ಪ ಅಂದ್ರೆ ಬಾಗಲಕೋಟೆಯಲ್ಲೂ ಹೆಚ್ಚಿಗೆ ಮತಗಳು ಬರಲಿಲ್ಲ. ಅದರ ಕಾರಣಕ್ಕಾಗಿ ಮುಸ್ಲಿಮರಲ್ಲಿ ಒಗ್ಗಟ್ಟಿನಿಂದ ಮತ ಹಾಕಿ ಮತ್ತಷ್ಟಲ್ಲಿ ಸುಡೋಕ್ಕೆ ಕಾರಣ ಅಂತ ತಿಳ್ಕೊಳ್ಳೋಕೆ ಒಂದು ಹಾದಿ ಆಗಿ ಹೋಗ್ಬಿಡ್ತು. ಇದು ಜಾಣತನ ಯಡಿಯೂರಪ್ಪನವರು. ಯಾಕಂದ್ರೆ ಮೊದಲನೇದಾಗಿ ಯಡಿಯೂರಪ್ಪನವರು ಯತ್ನಾಳರಿಗೆ ಆಗ್ತಾಯಿಲ್ಲ, ಟಗ್ ಆಫ್ ವಾರ್ ಇತ್ತು, ಬೆನ್ನ ಮತ್ತು ಜೋರಿತ್ತು. ಅದಕ್ಕಾಗಿ ಅವ್ರು ಹೊರಗೂ ಹೋದರು, ಹೊರಗೆ ಕಳಿಸೋದು ವ್ಯವಸ್ಥೆ ಮಾಡಿದ್ರು. ಮಾತಾಡಿ ಪತ್ರ ಬರೋದು ಏನೋ ಮಾಡಿ ನೋಟಿಸ್ ಉತ್ತರ ಕೊಡೋದು ಹೋಗಿ ಕೊನೆಗೆ ಪಾರ್ಟಿಯಿಂದ ಹೊರಗೆ ಬಂದುಬಿಟ್ಟು ಇವ್ರು ಯಾರು ಮಾತು ಕೇಳಲ್ಲಪ್ಪ, ಇವರು ಅಡ್ಮುಟ್ಟಿದ್ದಾರೆ ಅನ್ನೋಂಥ ಭಾವನೆ ಬಿಂಬಿಸುವಲ್ಲಿ ಯಶಸ್ವಿ ಆಗ ಹೊರಗೆ ಹೋದ್ಮೇಲೆ ನಿಂತಿಲ್ಲ ಅವರು. ಆ ಮಾತು ಬೇರೆ ಒಂದು ಹಿಂದುತ್ವದ ಪ್ರಭಾವ ಐತಿ, ಮತ್ತೇನು ಐತಿ, ಅವ್ರು ಮಂದಿ ಭಾಳ ಕೊಡ್ತಾರೆ ಅಂತೇಳಿ ಹವ್ಯಾಕ್ ಕ್ರಿಯೇಟ್ ಮಾಡಿದರು. ಯಡಿಯೂರಪ್ಪನವ್ರ ವಿರೋಧಿ ಗುಂಪಿನವರು ಅಂತ ಅಲ್ಲಿರ್ಬೇಕಾದ್ರೆ ಆ ಪಕ್ಷದಲ್ಲಿದ್ದಂಥ ಭಿನ್ನಮತಿಯರು ಇಲ್ಲ ಅವ್ರು ಹೊರಗೆ ಹಾಕಬಾರ್ದಾಗಿತ್ತು, ಹಿಂದೂ ಹೋಟೆಲ್ಗಳು ಭಾಳ ಇದ್ದು ಅವರಿಂದ ಹಾಗೆ ಹೀಗೆ ಮಾಡಿ ಪಂಪ್ ಪಡೆದ್ರು. ಅದು ಇರ್ಬೋದು, ನಿಜವಾಗಿ ಇರ್ಬೋದು. ಆ ಮಾತು ಬೇರೆ. ಅದನ್ನು ಆ್ಯಕ್ಚುಲಿ ಅದು ಪ್ರಯೋಗ ಕರೆಸಬಾರ್ದಾಗಿತ್ತು. ಇದಕ್ಕೆ ಬಾಗಲಕೋಟೆಗೆ ಕರೆಸಿದರು. ಅದರಲ್ಲೂ ಸ್ವತಃ ಅಲ್ಲಿತ್ತಂತಹ ಚರಂಡಿ ಮಠರು